ಬಡ್ಜೆಟ್ ಮಾಡೋಕ್ಕೆ ಸಿದ್ದರಾಮಯ್ಯನ ಹತ್ರ ಹಣ ಇಲ್ಲ. ಕರ್ನಾಟಕದಲ್ಲಿ ನಂಬರ್ 1 ಮುಖ್ಯಮಂತ್ರಿ, ಹೈಯೆಸ್ಟ್ ಸಾಲ ಮಾಡಿರೋನು. ಇದು ಸೇರಿಸ್ಬಿಟ್ರೆ 3 ಲಕ್ಷ ಕೋಟಿ ಸಾಲ ಆಗ್ತದೆ. ಕರ್ನಾಟಕದಲ್ಲಿ ಉಳಿದಂಥ ಒಂದು 10-12 ಜನ ಮುಖ್ಯಮಂತ್ರಿಗಳಿದಾರಲ್ಲ, ಅವರೆಲ್ಲರೂ 2 ಲಕ್ಷ ಸಾಲ ಮಾಡಿಲ್ಲ. ಇವರೊಬ್ಬರೇ 3 ಲಕ್ಷ ಸಾಲ ಮಾಡಿದ್ದಾರೆ. 3 ಲಕ್ಷ ಕೋಟಿ ಅಂದರೆ ಒಬ್ಬೊಬ್ಬರ ತಲೆ ಮೇಲೆ 1 ಲಕ್ಷ. ನಾನು ಸಾಲನೇ ಮಾಡಿಲ್ಲ ಅಂತ ಯಾರೋ ಹೇಳ್ತಾರಲ್ಲ, ಕೆಲವರೆಲ್ಲ ಹೇಳ್ತಾ ಇರ್ತಾರೆ ನಾವು ಸಾಲನೇ ಮಾಡಿಲ್ಲ ಅಂತ. ಅವ್ರ ತಲೆ ಮೇಲೂ 1 ಲಕ್ಷದ ಮೇಲೆ ಸಾಲ ಹೋಗ್ತದೆ ಅಂತ ನನಗನ್ಸುತ್ತೆ. ಇದು ಮ್ಯಾಜಿಕ್ ಮಾಡೋ ಬಡ್ಜೆಟ್ ಅಷ್ಟೇ, ಮ್ಯಾಜಿಕ್. ಈಗ ನಾವು 3% ಒಳಗಡೆ ಇರಬೇಕು. ಕಳೆದ ಬಾರಿ 2.95% ಬಂದ್ಬಿಟ್ಟಿದ್ದೀವಿ ನಾವು, ಇನ್ನು ಕಡಿಮೆ. ಈ ಕರೆಕ್ಟಾಗಿ ಅವ್ರು ಲೆಕ್ಕ ಮಾಡಿದ್ರೆ ಆದಾಯ ಎಲ್ಲ ಕುಸಿತ ಆಗಿದೆ. ನಿಮಗೆ ಟ್ರಾನ್ಸ್ಪೋರ್ಟಲ್ಲಿ ಆದಾಯ ಕುಸಿತ ಆಗಿದೆ, ರೆವಿನ್ಯೂ ಅಲ್ಲಿ ಆದಾಯ ಕುಸಿತ ಆಗಿದೆ, ಸೇಲ್ ಟ್ಯಾಕ್ಸ್ ಅದರಲ್ಲಿ ಆದಾಯ ಕುಸಿತ ಆಗಿದೆ. ಆದರೆ ನೀವು ಮಾತ್ರ ಆದಾಯನ ಜಾಸ್ತಿ ತೋರಿಸ್ಕೊಂಡು ಒಂದು ಬಡ್ಜೆಟ್ ಮಾಡ್ತಾವ್ರೆ ಅಷ್ಟೇ. 100% ಅಲ್ಲಿ ಇವರು ಇದುವರೆಗೂ 3 ಬಡ್ಜೆಟಲ್ಲಿ ನನ್ನ ದಾಖಲೆ ಬಿಡುಗಡೆ ಮಾಡ್ತೀನಿ. ನಾನು ದಾಖಲೆ ಎಲ್ಲ ತರಿಸಿದ್ದೀನಿ, ನಾನು ದಾಖಲೆ ಬಿಡುಗಡೆ ಮಾಡ್ತೀನಿ. ಅದರಲ್ಲಿ ಈ 3 ವರ್ಷದಲ್ಲಿ ತೋರಿಸಿರೋ ಅಷ್ಟು ಆದಾಯನೇ ಬಂದಿಲ್ಲ. ಅವ್ರು ಏನು ತೋರಿಸಿದ್ದಾರೆ ಇಲಾಖೆಗಳು ವೈಸು ಅಷ್ಟು ಆದಾಯನೇ ಬಂದಿಲ್ಲ, ಆದರೂ ತೋರಿಸ್ತಾನೆ ಅವರೇ. ಅದರಿಂದ ಇಲ್ಲಿ ಮೋಸ ಮಾಡುವಂಥದ್ದು ಮತ್ತೊಂದು ಸರಿ ರಾಜ್ಯದ ಜನಗಳಿಗೆ ಟೋಪಿ ಹಾಕುವಂಥ ಸಿದ್ದರಾಮಯ್ಯನ ನಾವು ನೋಡ್ತಾ ಇದ್ದೀವಿ. ವಿಧಾನಸಭೆಯಲ್ಲೂ ಇದ್ರ ಬಗ್ಗೆ ಶ್ವೇತಪತ್ರ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀನಿ. ಅವ್ರು ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಅನ್ಯಾಯ ಅಂತಾರೆ, ಕೇಂದ್ರ ಸರ್ಕಾರದ್ದು ಬಿಡುಗಡೆ ಮಾಡಿ. ಅದೇ ಸವಾಲಾಗ್ತಾ ಇದ್ದೀನಿ ನಾನು ನಿಮ್ಮ ಸಿದ್ದರಾಮಯ್ಯನವ್ರಿಗೆ. ನಾನು ಸವಾಲು, ಕೇಂದ್ರ ಸರ್ಕಾರದ ರೈಲ್ವೆಯಲ್ಲಿ ಎಷ್ಟು ಬಂದಿದೆ ಬಿಡುಗಡೆ ಮಾಡಿ. ರೋಡು, ಅಗ್ರಿಕಲ್ಚರು, ಏನೇನಿದೆಯೋ ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟು ಕರ್ನಾಟಕಕ್ಕೆ ಹಣ ಬಂದಿದೆ ಬಿಡುಗಡೆ ಮಾಡಿ. ಮನಮೋಹನ್ ಸಿಂಗ್ ಇದ್ದಾಗ ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ. ಅವ್ರದ್ದು 10 ವರ್ಷ ಇದೆ, ಮೋದಿಯವ್ರದ್ದು 10 ವರ್ಷ ತಗೊಳ್ಳಿ. ಎಷ್ಟು ಹಣ ಬಂದಿದೆ ಬಿಡುಗಡೆ ಮಾಡಿ. ರಾಜ್ಯದ ಜನಕ್ಕೆ ಗೊತ್ತಾಗ್ತದೆ. ಶ್ವೇತಪತ್ರ ಬಿಡುಗಡೆ ಮಾಡಿ. ವೈಟ್ ಪೇಪರ್, ಐ ಡಿಮ್ಯಾಂಡ್ ವೈಟ್ ಪೇಪರ್ ಬಿಡುಗಡೆ ಮಾಡಲ್ಲ. ಯಾಕೆಂದರೆ ಹೈಯೆಸ್ಟ್ ಮನಮೋಹನ್ ಸಿಂಗ್ ಏನು ಹಣ ಕೊಟ್ಟಿದ್ರು ಅದಕ್ಕಿಂತ 5 ಪಟ್ಟು ಹಣ ರಾಜ್ಯಗಳಿಗೆ ಬಂದಿದೆ. ದಾಖಲೆ ಇದೆ ನಮ್ಮ ಹತ್ರ. ಸರ್, ಭದ್ರಾ ಯೋಜನೆಗೆ 5,300 ಕೋಟಿ ರಿಲೀಸ್ ಮಾಡ್ತು ಕೇಂದ್ರದಿಂದ ಹೇಳಿದ್ರು, ಇಲ್ಲಿವರೆಗೂ 1 ರೂಪಾಯಿ ರಿಲೀಸ್ ಆಗಿಲ್ಲ. ಅದು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ. ಒಂದು ಮೀಟಿಂಗ್ ಕರೆದಿದ್ದಾರೆ ಇದ್ರ ಬಗ್ಗೆ, ಬನ್ನಿ ಕೇಂದ್ರಕ್ಕೆ ಹೋಗೋಣ ಅಂತ ಕರೆದಿದ್ದಾರೆ. ಹಿಂದೆ ನಾವು ಯಡಿಯೂರಪ್ಪ ಇದ್ದಾಗ ನಾವೆಲ್ಲರನ್ನು ಮೀಟಿಂಗ್ ಕರಿತಾ ಇದ್ರಿ. ವಿರೋಧ ಪಕ್ಷನೆಲ್ಲ ಮೀಟಿಂಗ್ ಕರೆದು ಕೇಂದ್ರ ಸರ್ಕಾರದ ಒಂದು ನಿಯೋಗ ಹೋಗಿ ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರಿ.